ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯ 4ನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಭಗವದ್ಗೀತೆಯ 4ನೇ ಅಧ್ಯಾಯವು ಜ್ಞಾನಕರ್ಮ ಸನ್ಯಾಸ ಯೋಗದ ಬಗ್ಗೆ ತಿಳಿಸುತ್ತದೆ. ಇದರಲ್ಲಿ ಶ್ರೀಕೃಷ್ಣನು ಜ್ಞಾನದ ಮೂಲ, ನಿಸ್ವಾರ್ಥ ಕರ್ಮದ ಪ್ರಾಮುಖ್ಯತೆ ಮತ್ತು ಆಧ್ಯಾತ್ಮಿಕ ಜ್ಞಾನದ ಮೂಲಕ ಮೋಕ್ಷವನ್ನು ವಿವರಿಸುತ್ತದೆ. 42 ಶ್ಲೋಕಗಳನ್ನು ಹೊಂದಿರುವ ಈ ಅಧ್ಯಾಯವು ಕೃಷ್ಣನು ತಾನು ಸೂರ್ಯದೇವನಿಗೆ ಈ ಜ್ಞಾನವನ್ನು ಮೊದಲೇ ನೀಡಿದ್ದಾಗಿ ಹೇಳುತ್ತಾನೆ. ಭಗವದ್ಗೀತೆ 4ನೇ ಅಧ್ಯಾಯದ ಪ್ರಮುಖ ಅಂಶಗಳು ಯಾವುದಪ್ಪ ಅಂತ ಹೇಳಿದ್ರೆ, ಜ್ಞಾನದ ಪರಂಪರೆ. ಕೃಷ್ಣನು ಈ ಶಾಶ್ವತ ಯೋಗ ಜ್ಞಾನವನ್ನು ಮೊದಲು ಸೂರ್ಯದೇವನಿಗೆ ಅಂದರೆ ವಿವಸ್ವಾನ್ಗೆ ನೀಡಿದೆ ಎಂದು ಹೇಳುತ್ತಾನೆ. ಕೃಷ್ಣನು ಧರ್ಮದ ಸಂರಕ್ಷಣೆ ಮತ್ತು ದುಷ್ಟರ ಸಂಹಾರಕ್ಕಾಗಿ ತಾನು ಅನೇಕ ಬಾರಿ ಜನ್ಮ ತಾಳುವುದಾಗಿ ತಿಳಿಸುತ್ತಾನೆ. ಜ್ಞಾನದ ಬೆಂಕಿಯು ಎಲ್ಲ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟುಹಾಕುತ್ತದೆ. ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದದ್ದು ಬೇರೊಂದಿಲ್ಲ ಎಂದು ಹೇಳುತ್ತಾನೆ. ಫಲಿತಾಂಶದ ಆಸೆ ಇಲ್ಲದೆ ಕರ್ಮಗಳನ್ನು ಮಾಡುವುದರಿಂದ ಮನುಷ್ಯನು ಕರ್ಮದ ಬಂಧನಕ್ಕೆ ಸಿಲುಕುವುದಿಲ್ಲ. ಆಧ್ಯಾತ್ಮಿಕ ಗುರುವನ್ನು ಸೇವೆ ಮತ್ತು ಪ್ರಶ್ನೆ ಮತ್ತು ಶರಣಾಗತಿಯಿಂದ ಓಲೈಸಿ ಜ್ಞಾನವನ್ನು ಪಡೆಯಬೇಕು ಎಂದು ಗುರುವಿನ ಮಹತ್ವವನ್ನು ತಿಳಿಸುತ್ತಾನೆ. ಅಜ್ಞಾನದಿಂದ ಉಂಟಾದ ಸಂದೇಹಗಳನ್ನು ಜ್ಞಾನವೆಂಬ ಖಡ್ಗದಿಂದ ಕತ್ತರಿಸಿ ಯೋಗದಲ್ಲಿ ನೆಲೆಸಿ ಹೋರಾಡಲು ಅರ್ಜುನನಿಗೆ ಕೃಷ್ಣನು ಸೂಚಿಸುತ್ತಾನೆ. ಈ ಅಧ್ಯಾಯವು ಕರ್ಮವನ್ನು ತ್ಯಜಿಸುವುದಲ್ಲ, ಬದಲಾಗಿ ಕರ್ಮದ ಫಲವನ್ನು ತ್ಯಜಿಸಿ ಜ್ಞಾನದೊಂದಿಗೆ ಕೆಲಸ ಮಾಡುವುದೇ ನಿಜವಾದ ಸನ್ಯಾಸ ಎಂದು ಪ್ರತಿಪಾದಿಸುತ್ತಾನೆ. ಥ್ಯಾಂಕ್ ಯು.